ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ವೀಕ್ಷಕರೇ, ಮುಂಬರುವ ತಿಂಗಳು 2 ಕ್ಲಾಸ್ ಇದೆ. ಮೊದಲನೇದಾಗಿ ಸ್ಪೆಷಲ್ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್, ಒಂದಷ್ಟು ಸೂಚನೆಗಳಿತ್ತು, ಸ್ಪೆಷಲ್ ಕ್ಲಾಸ್ ಬಗ್ಗೆ ಹೇಳುವಂಥ ಕೊಡುಗೆಗಳ ಬಗ್ಗೆ ಮಾಹಿತಿ ಇತ್ತು, ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ವಿ. ಬಹುಶಃ ನೀವೆಲ್ಲ ನೋಡಿರ್ತೀರಾ ಅನ್ಕೊಳ್ತೀನಿ. ಸೊ ರೆಡಿಯಾಗಿ ಅದೇ ಎಕ್ಸೈಟ್ಮೆಂಟಲ್ಲಿ, ಅದೇ ಖುಷಿನಲ್ಲಿ, ಅಷ್ಟೇ ಧೈರ್ಯದಿಂದ, ಆತ್ಮವಿಶ್ವಾಸದೊಂದಿಗೆ ಬನ್ನಿ ಕ್ಲಾಸ್ ಅಟೆಂಡ್ ಮಾಡೋಣ. ಇನ್ನು ಮುಂದಿನ ಆಫ್ಲೈನ್ ವರ್ಕ್ಶಾಪ್ ಬಗ್ಗೆ ಹೇಳೋದಾದರೆ, ಮುಂದಿನ ಆಫ್ಲೈನ್ ಫೌಂಡೇಶನ್ ವರ್ಕ್ಶಾಪ್ ಇರುತ್ತೆ ಜನವರಿ 28ನೇ ತಾರೀಕು, ಹೊಸ ವರ್ಷದ ಮೊದಲನೇ ತಿಂಗಳ ಕಡೆಯ ಭಾನುವಾರ 28ನೇ ತಾರೀಕು ಇರುತ್ತೆ. ಬೆಂಗಳೂರಿನ ಮ್ಯಾನ್ಫೋಬೆಲ್ ಹೋಟೆಲ್, ಮೆಜೆಸ್ಟಿಕ್ನಲ್ಲಿರುವಂಥ ಮ್ಯಾನ್ಫೋಬೆಲ್ ಹೋಟೆಲ್ನಲ್ಲಿ. ಸೊ ಇಲ್ಲಿ ಕೂಡ ಪ್ರತಿ ಕ್ಲಾಸ್ನಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಕಳೆದ ವರ್ಷ ಏನೆಲ್ಲ ಕ್ಲಾಸಸ್ ಮಾಡಿದ್ವಿ, ಎಲ್ಲ ಕ್ಲಾಸಲ್ಲೂ ಏನೋ ಒಂದು ವಿಶೇಷವಾದಂಥ ಒಂದು ಮಾಹಿತಿಗಳು ಸಿಗ್ತಾ ಇತ್ತು, ಒಂದಷ್ಟು ಟಾಸ್ಕ್ಗಳಿರ್ತಾ ಇತ್ತು. ಅದೇ ರೀತಿ ಮುಂದಿನ ಜನವರಿ 28ರ ಫೌಂಡೇಶನ್ ವರ್ಕ್ಶಾಪ್ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಒಂದಷ್ಟು ಟಾಸ್ಕ್ಗಳಿದೆ. ಮೊದಲನೇದಾಗಿ ಒಂದು ಕೊಡುಗೆ ಹೇಳ್ಬಿಡೋಣ ಅಲ್ವಾ, ಆಮೇಲೆ ಟಾಸ್ಕ್ ಬಗ್ಗೆ ಹೇಳೋಣ. ಯಾರ್ಯಾರು ಜನವರಿ 28 ಕ್ಲಾಸ್ಗೆ ರಿಜಿಸ್ಟರ್ ಮಾಡಿಕೊಂಡು ಬರ್ತೀರಾ ಎಲ್ಲರಿಗೂ ಮುಂಬರುವ ವರ್ಷದ ಹೊಸ ವರ್ಷದ ಮನಿ ಡೈರಿ 2024ರ ಮನಿ ಡೈರಿ ಕಾಂಪ್ಲಿಮೆಂಟ್ರಿ, ಅಂದರೆ ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ನಿಜಕ್ಕೂ ತುಂಬ ಅದೃಷ್ಟ ಮಾಡಿದ್ದೀರಾ ನೀವೆಲ್ಲರೂ ಗೊತ್ತಾ ಆ ಡೈರಿಯನ್ನು ತಗೊಳ್ಳೋದಕ್ಕೆ. ಯಾಕಂದರೆ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ಗೆ ಬರೋರಿಗೆ ಒಂದು ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಆಗಿರ್ಬೋದು, ಅಥವಾ ಹಣದ ಮಹತ್ವದ ಬಗ್ಗೆ ಆಗಿರ್ಬೋದು, ಹಣವನ್ನು ಕಾಪಾಡ್ಕೊಳ್ಳೋದು, ಪ್ರೀತಿ ಮಾಡೋದು ಎಲ್ಲದನ್ನ ಒಂದು ಹಂತದಲ್ಲಿ ಕಲ್ತಿರ್ತಾರೆ. ಆದರೆ ಯಾರ್ಯಾರು ಫೌಂಡೇಶನ್ ವರ್ಕ್ಶಾಪ್ಗೆ ಹೊಸದಾಗಿ ಬರ್ತೀರಾ ಅಲ್ವಾ, ಅವರೆಲ್ಲರಿಗೂ ಇನ್ನೊಂದಷ್ಟು ಪುಷ್ ಬೇಕಾಗತ್ತೆ. ಸೊ ನಮ್ಮ ಕಡೆಯಿಂದ ಒಂದಷ್ಟು ಟಾಸ್ಕ್ ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮನಿ ಡೈರಿಯ ಮಹತ್ವ, ಆ ಮನಿ ಡೈರಿಯನ್ನು ನೀವು ಪ್ರತಿನಿತ್ಯ ನೀವು ರೂಢಿ ಮಾಡ್ಕೊಳ್ಳೋದ್ರಿಂದ ಅದರಿಂದ ನಿಮ್ಮ ಜೀವನದಲ್ಲಿ ಆಗುವಂಥ ಒಂದು ಚೇಂಜಸ್ಸು, ನಿಮ್ಮ ಒಂದು ದುಡ್ಡಿನ ಬಗೆಗಿನ ವ್ಯೂ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಸೊ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಾ ಯಾರ್ಯಾರು ಬರ್ತೀರಾ ಮುಂದಿನ ಕ್ಲಾಸ್ಗೆ. ಸೊ ಡೈರಿ ಉಚಿತವಾಗಿ ತಗೊಂಡು ಹೋಗ್ಬೋದು. ಹಾಗೆ ಮತ್ತೊಂದು ವಿಶೇಷವಾದ ಮಾಹಿತಿ ಅಂತ ಅಂದರೆ, ಗರುಡ ಪುರಾಣದ ಬಗ್ಗೆ ನಾವು ಈ ಹಿಂದೆ ವಿಡಿಯೋ ಮಾಡಿದ್ವಿ. ಸೊ ತುಂಬ ಜನ ಇಷ್ಟಪಟ್ಟು ವಿಡಿಯೋನ ಪ್ರತಿ ಬಾರಿ ಕೇಳ್ತಾನೆ ಇದ್ರು, ಗರುಡ ಪುರಾಣದ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು, ಅದರಲ್ಲಿ ಹೇಳಿರುವಂಥ ಹಣದ ಸೂತ್ರದ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅಂತ. ಸೊ ಮುಂದಿನ ಕ್ಲಾಸ್ಗೆ ಯಾರೆಲ್ಲ ಬರ್ತೀರಾ, ಗರುಡ ಪುರಾಣದ ಪ್ರಕಾರ ಹಣದ ಸೂತ್ರಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಹೋಗ್ಬೋದು. ನಂತರ ಯಾರ್ಯಾರು ಮುಂದಿನ ಕ್ಲಾಸ್ಗೆ ಬರ್ತೀರಾ ಎಲ್ಲರೂ 3 ವಿಳ್ಯದೆಲೆಯನ್ನು ತಗೊಂಡು ಬರಬೇಕು. 3 ವಿಳ್ಯದೆಲೆಯನ್ನು ತಗೊಂಡು ಬರಬೇಕಾಗತ್ತೆ. ಇನ್ನು ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ, ಒಂದು ಸ್ವಂತ ಮನೆ ಕಟ್ಟಬೇಕು, ಅದರಲ್ಲೂ ಬೆಂಗಳೂರಂಥ ನಗರದಲ್ಲಿ ಸ್ವಂತ ಮನೆ ಕಟ್ಟಬೇಕು ಅನ್ನೋದು ತುಂಬ ಜನರ ಆಸೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರಲ್ಲ, ಹಾಗಾಗಿ ಯಾರ್ಯಾರಿಗೆ ಅತಿ ಶೀಘ್ರದಲ್ಲಿ ನಿಮ್ಮದೇ ಆದಂಥ ಒಂದು ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನೋ ಆಸೆ ಇದೆ, ಅವರಿಗೆ ವಿಶೇಷವಾಗಿ ಒಂದು ವಿಶೇಷವಾದಂತಹ ಟಿಪ್ಸನ್ನು ಗುರೂಜಿಯವರು ಮುಂದಿನ ಕ್ಲಾಸ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಮುಂದಿನ ಕ್ಲಾಸನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಇದೆಲ್ಲ ಹೊಸ ವಿಚಾರಗಳು. ಹೇಗೆ ಅಂದರೆ ಎಲ್ಲ ಕ್ಲಾಸ್ನಲ್ಲಿ ಇರೋದಿಲ್ಲ, ಒಂದೊಂದು ಕ್ಲಾಸಲ್ಲಿ ಒಂದೊಂದು ಕಂಟೆಂಟ್ ಬಗ್ಗೆ ವಿಶೇಷ ಮಾಹಿತಿಯನ್ನು ಗುರೂಜಿಯವರು ಸಂಶೋಧನೆ ಮಾಡಿ ಅವಲೋಕನೆ ಮಾಡಿ ಹೇಳೋದಕ್ಕೆ ಅಂತ ಬರ್ತಾರೆ. ಸೊ ಹಾಗಾಗಿ ಇದೊಂದೇ ಅವಕಾಶ. ಸ್ವಂತ ಮನೆ ಯಾರ್ಯಾರು ಕಟ್ಟಬೇಕು ಬನ್ನಿ ಮುಂದಿನ ಕ್ಲಾಸ್ಗೆ. ಈ ಕೂಡಲೇ ಕೆಳಕಂಡ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಗಳೇ ನೀವೇ ಅಲ್ವಾ ಇದು? ಏನಾಯಿತು ನಿಮಗೆ? ನಿಜಕ್ಕೂ ನಾನು ಇವತ್ತು ಏನೇನೋ ಪ್ರಶ್ನೆಗಳು ಕೇಳಬೇಕು. ಅದು ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಬರ್ತಾ ಇದೆ. ಮೊನ್ನೆ ಕ್ಲಾಸ್ನಲ್ಲಂತೂ ನಿಜಕ್ಕೂ ಆ ಕ್ರೌಡು, ಅವರು ಕೊಟ್ಟಂಥ ರೆಸ್ಪಾನ್ಸು, ಅವರಲ್ಲಿದ್ದಂಥ ಖುಷಿ, ಎಷ್ಟೋ ಮಾತಾಡಬೇಕು ಅಂತ ಬಂದೆ. ಬಟ್ ನಿಮ್ಮ ಗೆಟಪ್ ನೋಡಿ ನನಗೆ ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ. ಏತಕ್ಕಾಗಿ ಇದು, ಏನಾಯಿತು, ಅಥವಾ ಈ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದೀರಾ? ನಿಜಕ್ಕೂ ತುಂಬ ಕನ್ಫ್ಯೂಷನಲ್ಲಿದೆ. ಸೊ ನೋ ಮೋರ್ ಕ್ವೆಶ್ಚನ್ಸ್. ಸೊ ಪ್ಲೀಸ್ ಗುರುಗಳೇ. ನೀವು ಚೆನ್ನಾಗಿ ಹೇಳಿದ್ರಿ, ಬಟ್ ನೋಡ್ತಾ ಇರ್ತಾರಲ್ವಾ, ಅವ್ರು ಅನ್ಕೊಂಡಿರ್ತಾರೆ ಏನಾದ್ರು ಗುರುಗಳಿಗೆ ಹುಚ್ಚಿಗಿಚ್ಚಿ ಹಿಡಿದು ಬಿಡ್ತಾ ಲೂಸ್ ಆಗ್ಬಿಟ್ಟಿದಾರ. ಇಲ್ಲ, ಅದು ನನಗಂತೂ ಗೊತ್ತು. ಈ ಮೂಲಕ ನೀವೇನೋ ಹೇಳೋದಕ್ಕೆ ಹೊರಟಿದ್ದೀರಾ. ಯಾಕಂದ್ರೆ ಸುಮ್ಮನೆ ಹೇಳೋದಕ್ಕೂ ಏನೋ ಒಂದು ಡಿಫ್ರೆಂಟ್ ಆಗಿ ರೀತಿಯಿಂದ ಪ್ರೆಸೆಂಟ್ ಮಾಡಿ ಹೇಳೋದಕ್ಕೂ ಒಂದು ಚೇಂಜ್ ಇರುತ್ತೆ ಅಂತ. ಬಟ್ ಈ ರೇಂಜ್ಗೆ ನೀವು ಚೇಂಜ್ ಆಗಿ ಬಂದಿದ್ದೀರಾ ಅಂತ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಸೊ ಏನ್ ಹೇಳಕ್ ಹೊರಟಿದ್ದೀರಾ ಗುರುಗಳೇ ನೀವು? ನೀವು ಮಾತ್ರ ಅಲ್ಲ, ನೀವು ಪೊಲೈಟ್ ಆಗಿ ಹೇಳ್ಬಿಟ್ರಿ. ನಾನು ಆಕ್ಚುಲಿ ಹೊರಗಡೆಯಿಂದ ಕಾರ್ ನಿಲ್ಸಿ ಹೀಗೆ ನಡ್ಕೊಂಡ್ ಬಂದೆ, ಎಲ್ರು ನೋಡ್ತಿದ್ರು. ಇನ್ಫ್ಯಾಕ್ಟ್
ಇನ್ಫ್ಯಾಕ್ಟ್ ನಮ್ಮ ಕ್ಯಾಮ್ರಾಮನ್ ನೋಡಿ ಬಂದಿದ ತಕ್ಷಣ ಮೇಲಕ್ಕೂ ಕೆಳಕ್ಕೆ 2 ಸಲ ನೋಡಿದ್ರು, ಇದೇನಪ್ಪ ಇವರು ಇವರೇ ಬಂದಿದ್ದಾರಾ, ಯಾರು ಬಂದ್ಬಿಟ್ರು, ಏನಾಯ್ತು, ದಾರಿನಲ್ಲಿ ಏನಾಯ್ತು. ಇನ್ನು ಕೆಲವರು ಲಕ್ಷ್ಮಿ ನಮ್ಮ ವೀಕ್ಷಕರು ಹೆಂಡತಿ ಫೋರ್ಸ್ಗೆ ಗಂಡ ನೋಡ್ತಿರ್ತಾರೆ ನಮ್ಮ ಚಾನಲ್ಲು, ಅಥವಾ ಗಂಡನ ಫೋರ್ಸ್ಗೆ ಹೆಂಡತಿ ನೋಡ್ತಿರ್ತಾರೆ, ಅಥವಾ ಯಾರೋ ಫ್ರೆಂಡ್ಸ್ ರೆಫರ್ ಮಾಡಿರ್ತಾರಂತ ಫಸ್ಟ್ ಟೈಮ್ ನೋಡ್ತಿರ್ತಾರೆ. ಅವ್ರು ಅನ್ಕೊಳ್ತಿರ್ತಾರೆ ನನಗೆ ಗೊತ್ತಿತ್ತು ಇವ್ರಿಗೆ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ, ದುಡ್ಡಿನಿಂದಗಡೆ ಹೋಗ್ಬೇಡ ಅಂತ ಹೇಳ್ತೀನಿ, ನೋಡಿ ಅವ್ರ ಗುರುಗಳಂತೆ ಎಂತ ಕಿತ್ತೋಗಿರೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. ಇನ್ನೂ ಕೆಲವ್ರು ಏನು ಮಾಡ್ತಿರ್ತಾರೆ ಗೊತ್ತಾ, ನಾವು ಮಾತಾಡೋದು ನೀವು ಕೇಳಿಸ್ಕೊಳ್ತಿರಲ್ಲ, ಎಷ್ಟು ತೂತುಗಳಿರ್ಬೋದು, ಅವ್ರು ಈಗಿರ್ತದ ಅವ್ರ ಮನಸ್ಥಿತಿ, 1 2 3 4 ಅಲ್ಲ ಬೇಜಾನ್ ತೂತುಗಳಿದೆ, ನನಗೆ ಗೊತ್ತಿಲ್ಲ, ಹಿಂದೇನೂ ಇದೆ. ಸೊ ಎನಿವೆ, ಕಮಿಂಗ್ ಟು ಅವರ್ ಸೆಷನ್ ಟುಡೇ, ಲೈಫ್ ಅನ್ನೋದು ಹಾಗೆ ಲಕ್ಷ್ಮಿ. ಸೊ ವಾಟ್ ವಿ ಅಬ್ಸರ್ವ್ ಅಲ್ವಾ, ಅನ್ಫಾರ್ಚುನೇಟ್ ಆಗಿ ಈ ಗ್ಲೋಬಲೈಸ್ಡ್ ವರ್ಲ್ಡ್ ಆದಮೇಲೆ ನಮಗೆ ಒಳ್ಳೇದು ಕಾಣಿಸ್ತಾನೇ ಇಲ್ಲ, ನೆಗೆಟಿವ್ಸ್ ಈಸಿಯಾಗಿ ಕಾಣಿಸುತ್ತೆ. ನಾನು ಹೇಳ್ತೀನಿ ಉದಾಹರಣೆ ಮೂಲಕ, ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಒಂದು ಸಲ ಆಲ್ಬರ್ಟ್ ಐನ್ಸ್ಟೈನ್ ಅವರು ದೊಡ್ಡ ಸೈಂಟಿಸ್ಟ್ ಅಲ್ವಾ, ಇವರು ಕ್ಲಾಸ್ಗೆ ಬಂದು ಚಿಕ್ಕ ಮಕ್ಕಳಿಗೆ ಒಂದು ಕ್ಲಾಸ್ ತೆಗೆದುಕೊಳ್ತಿರ್ತಾರೆ. ಅವ್ರು ಬೋರ್ಡ್ ಮೇಲೆ ಬರೀತಾರಂತೆ, 2 1s are 2, 2 2s are 4, 2 3s are 6, 2 4s are 8, 2 5s are 10, 2 6 12, 2 7 14, 2 8 16, 2 9 18, 2 10 20 ಬರೆಯೋ ಬದಲು 21 ಬರೀತಾರೆ. ಅದು ಬರೆದ ತಕ್ಷಣನೇ ಎಂಟೈರ್ ಕ್ಲಾಸ್ ಲಕ್ಷ್ಮಿ ದೇ ಸ್ಟಾರ್ಟ್ ಲಾಫಿಂಗ್. ಅಂತ ಗಟ್ಟಿ ನಗ್ತಿರ್ತಾರೆ. ಏನಪ್ಪ ಇವರೆಲ್ಲ ಸೈಂಟಿಸ್ಟ್ ಅಂತೆ, ಎಲ್ಲರೂ ಹೇಳ್ತಿದ್ರು ದೊಡ್ಡ ಮನುಷ್ಯ ಇವರು, ದೊಡ್ಡ ಟೀಚರು, ಮ್ಯಾಥಮೆಟಿಷಿಯನ್ ಅಂತಂತ ಹೇಳಿ. ವಾಟ್ ಇಸ್ ದಿಸ್ ಟೇಬಲ್ಸ್, ಎರಡೂಂದ್ಲೇ ಬರಲ್ವಾ ಇವ್ರಿಗೆ ಅಂತ ಹೇಳಿ ನಗ್ತಿರ್ಬೇಕಾದ್ರೆ ನಗೋದಕ್ಕೆ ಬಿಟ್ಬಿಡ್ತಾರೆ ಸೈಂಟಿಸ್ಟ್ ಐನ್ಸ್ಟೈನ್ ಅವರು. ಅದಾದಮೇಲೆ ಎಲ್ಲ ಸ್ವಲ್ಪ ಕೂಲ್ ಆದಮೇಲೆ ಹೇಳ್ತಾರೆ, ನೋಡಿ ಮಕ್ಕಳೇ, ಪ್ರಪಂಚನೇ ಹೀಗೆ ಕಣಪ್ಪ, 9 ಸಲ ನಾನು ಸರಿ ಬರೆದಿದ್ದೇನೆ. 2 1s are 2, 2 2s are 4, 2 3s are 6, 2 4s are 8, 2 5s are 10, 2 6s are 12, 2 7s are 14, 2 8s are 16, 2 9s are 18. 9 ಸರಿ ಬರೆದಿದ್ದೇನೆ. ನೀವು ಯಾರು 9 ಸರಿ ಬರೆದಿದ್ದಕ್ಕೆ ಕ್ಲಾಪ್ಸ್ ಹೊಡೆದ್ರಾ, ಇಲ್ಲ ಅಪ್ರಿಷಿಯೇಟ್ ಮಾಡಿದ್ರಾ, ಗ್ರೇಟ್ ಜಾಬ್ ಅಂತ ಹೇಳಿದ್ರಾ? ನೀವು ಹೇಳಲಿಲ್ಲ. ನೀವು ಯಾವುದಕ್ಕೆ ಇವಾಗ ಹೇಳ್ತಿರೋದು ತಪ್ಪು ಅಂತಂತೇಳಿ, ಈ ಒಂದೇ ಒಂದು ತಪ್ಪು ಮಾಡಿರೋದಕ್ಕೆ. ದಟ್ ಈಸ್ ವಾಟ್ ಇಟ್ ಈಸ್. ಪ್ರಪಂಚನೂ ಹಾಗೇ ಇರುತ್ತೆ, ಜಾಗ್ರತೆ. ನೀವು ಮನಗೊಂದಬಾರದು. ಯಾರಾದರೂ ನಿಮ್ಗೆ ಹೇಳಿದ್ರೆ, ವರ್ಗ್ನವ್ರಾಗ್ಬೋದು, ಮನೆಯಲ್ಲಾಗ್ಬೋದು, ಟೀಚರ್ಸ್ ಆಗ್ಬೋದು, ಯಾರೇ ಹೇಳಲಿ, ಅವರ ತಪ್ಪು ಅಂತಂತ ಹೇಳಿದ್ರು, ಯು ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಬಾರ್ದು. ನಿಮಗೆ ಗೊತ್ತಿದ್ರೆ ಸಾಕೋ, ತಿದ್ಕೊಂಡು ಮುಂದೆ ಹೋಗ್ತಿರ್ಬೇಕಷ್ಟೇ ಅಂತಂತ ಎಕ್ಸಾಂಪಲ್ ಮುಖಾಂತರ ಹೇಳ್ತಾರೆ. ಇದ್ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ ಲಕ್ಷ್ಮಿ, ಓದು ಎಪಿಸೋಡಲ್ಲಿ ಒಂದು ಸಲ ನಾನು ಏಕಲವ್ಯ ಅಂತ ಹೇಳಿದ್ದೇನೆ, ಅಭಿಮನ್ಯು ಅಂತ ಹೇಳಬೇಕಿತ್ತು. ಇನ್ ದ ಫ್ಲೋ, ಆ ಫ್ಲೋ ಅಲ್ಲಿ ನಾನು ಕಂಪ್ಲೀಟಾಗಿ ಮರ್ತೋದೆ. ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ, ಗುರುಗಳೇ ಅದು ಅಭಿಮನ್ಯು ಏಕಲವ್ಯ ಅಲ್ಲ, ಚಕ್ರವ್ಯೂಹದ ಬಗ್ಗೆ ಮಾತಾಡ್ಬೇಕಂತಂದರೆ. ಸೊ ಕ್ವೈಟ್ ಫ್ರ್ಯಾಂಕ್ಲಿ ನನಗೆ ಗೊತ್ತೇ ಆಗಲಿಲ್ಲ. ನಾವು ಆ್ಯಕ್ಚುಲಿ ಕಮೆಂಟ್ಸ್ ನೋಡಿದಾಗೆ ಗೊತ್ತಾಗಿದ್ದು ನನಗೆ. ಐ ಆಮ್ ರಿಯಲಿ ಸಾರಿ ಫಾರ್ ಇಟ್. ನಾನು ಕ್ಷಮಿಸ್ಬಿಡಿ. ಬಟ್ ನಾನು ತಿದ್ಕೊಂಡೆ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ಆಲ್ ಆಫ್ ಅಸ್ ಡು. ನಾನು ಮಾಡ್ತೇನೆ, ನೀವು ಮಾಡ್ತೀರಾ. ಬಟ್ ಸಮಾಜ ನೋಡುವಂಥದ್ದು ಹೆಚ್ಚು ನೆಗೆಟಿವೇ ಆಗೋಗಿದೆ. ಹಾಗಾಗಿ ನಾವು ಹೆಚ್ಚು ಪಾಸಿಟಿವ್ಸ್ ನೋಡಬೇಕು. ವಿಶೇಷವಾಗಿ ಶ್ರೀಮಂತರಾಗಬೇಕು, ಯಶಸ್ವಿ ವ್ಯಕ್ತಿಗಳಾಗಬೇಕು, ಜನ ಆಗಬೇಕು, ದೊಡ್ಡವರಾಗಬೇಕು ಅಂತಂದರೆ ಹೆಚ್ಚು ಪಾಸಿಟಿವ್ಸ್ನ ನೋಡಬೇಕು. ಸೊ ನೆಗೆಟಿವ್ಸ್ ನೋಡ್ತಾ ಹೋದರೆ ನಮಗೆ ದೊಡ್ಡದಾಗೋದಕ್ಕೆ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಕ್ವೈಟ್ ರಿಯಲಿ ಫ್ರ್ಯಾಂಕ್ಲಿ ವೆರಿ ಸರ್ಪ್ರೈಸ್. ನೀವು ಕನ್ನಂಬಾಡಿ ಕಟ್ಟೆ ತೆಗೆದುಕೊಳ್ಳಿ, KRS ಡ್ಯಾಮು, ಅಥವಾ ಯಾವುದೇ ದೇವಸ್ಥಾನ ತೆಗೆದುಕೊಳ್ಳಿ, ಯಾವುದೇ ಫೇಮಸ್ ಹೋಟೆಲ್ ತೆಗೆದುಕೊಳ್ಳಿ, ಎಂಥ ಜಾಗನೇ ತೆಗೆದುಕೊಳ್ಳಿ, ಮಾನ್ಯುಮೆಂಟ್ ತೆಗೆದುಕೊಳ್ಳಿ ಲಕ್ಷ್ಮಿ, ನೀವು ರಿವ್ಯೂಸ್ ಹೋಗಿ ನೋಡಿ, ಅಲ್ಲಿ ರಿವ್ಯೂಸಲ್ಲಿ ಬ್ಯಾಡ್ ರಿವ್ಯೂಸ್ ತುಂಬ ಇರುತ್ತೆ. ಅಲ್ಲ, ದೇವ್ರಿಗೆ ರಿವ್ಯೂ ಹಾಕ್ತಾರೆ ನಮ್ಮವರು. ಜಸ್ಟ್ ಇಮ್ಯಾಜಿನ್, ಹೌ ಕ್ಯಾನ್ ಗಾಡ್ ಬಿ ರಾಂಗ್? ಐ ಡೋಂಟ್ ರಿಯಲಿ ನೋ ಇಟ್, ಬಟ್ ದಟ್ ಬ್ಯಾಡ್ ವಿ ಹ್ಯಾವ್ ಬಿಕಮ್ ಇನ್ ದ ಮಾಡರ್ನ್ era. So I want all of you to look the positive side, because everybody have a dark side and also have a great bright side, but we have forgotten to say the bright side and only all the time linger on the dark side. ಅದಕ್ಕೆ ಫೇಮಸ್ ಸ್ಕಾಲರ್, ಜರ್ಮನ್ ಸ್ಕಾಲರ್, ನಾನು ವರ್ಕ್ಶಾಪಲ್ಲಿ ಹೇಳಿದ್ದೇನೆ ಇದ್ರ ಬಗ್ಗೆ. ಅವ್ರು ಹೇಳ್ತಾರೆ,
ಪೆನ್ಸಿಲ್ ಹಿಂಬದಿಯಲ್ಲಿರುವ ಒಂದು ರಬ್ಬರ್ ಅಥವಾ ಇರೇಸರ್ ಇರುವಂಥದ್ದು ತಪ್ಪು ಮಾಡುವವರಿಗೆ ಅಂತ ಹೇಳ್ತಾರೆ. ಪೆನ್ಸಿಲ್ ಹಿಂಬದಿಯಲ್ಲಿರುವ ಇರೇಸರ್ ಅಥವಾ ರಬ್ಬರ್ ಅಂತ ಏನು ಹೇಳ್ತೇವೋ ಅದು ತಪ್ಪು ಮಾಡುವವರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆ ಪೆನ್ಸಿಲ್ ಹಿಂಬದಿಯಲ್ಲಿರುವ ರಬ್ಬರ್ ಅಥವಾ ಇರೇಸರ್ ತಪ್ಪು ಮಾಡುವವರಿಗಲ್ಲ, ಅದಿರೋದು ತಪ್ಪನ್ನು ತಿದ್ದಿಕೊಳ್ಳುವವರಿಗೆ. ನೀವು ಯೋಚನೆ ಮಾಡಿ, ಪೆನ್ಸಿಲ್ ಇದೆ, ರಬ್ಬರ್ ಇದೆ ಅನ್ನೋ ಮಾತ್ರಕ್ಕೆ ನನಗೆ ಫಸ್ಟ್ ತಪ್ಪು ಅಂತ ನನಗೆ ಗೊತ್ತಾದರೆ ನಾನು ತಿದ್ದುಕೋಬೇಕಂತ ಗೊತ್ತಾದ್ರೆ ಅಲ್ವಾ, ಕರೆಕ್ಟ್ ಅಲ್ವಾ? ನಾನು ಎಲ್ಲ ಇದೆ ನಾನು ತಿದ್ಕೊಳ್ಳೋದೇ ಇಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಹೌ ಬ್ಯೂಟಿಫುಲ್ ಇದೆ ಪೊಟೆಟ್. ಅಂದರೆ ತಪ್ಪು ಮಾಡೋದು ಇಟ್ ಇಸ್ ಫಾರ್ ಅ ಗುಡ್ ಕಾಸ್ ಅಂತೀರಾ? ಅಯ್ಯೋ ಡೆಫಿನೆಟ್ಲಿ. ಯಾರ್ಯಾರು ಹೆಚ್ಚು ತಪ್ಪು ಮಾಡ್ತಾರಲ್ವಾ, ಹೆಚ್ಚು ತಪ್ಪು ಮಾಡೋರೆಲ್ಲ ದೊಡ್ಡ ಶ್ರೀಮಂತರು. ಬಟ್ ಅವ್ರು ಹೆಚ್ಚು ತಪ್ಪನ್ನು ಪ್ರತಿ ಬಾರಿ ಒಂದೇ ತಪ್ಪನ್ನು ಮಾಡ್ತಿರಲ್ಲ ಅಷ್ಟೇ, ಹೊಸ ಹೊಸ ತಪ್ಪಾಗ್ತಿರುತ್ತೆ. ಪ್ರತಿ ತಪ್ಪನ್ನ ತಿದ್ಕೊಳ್ತಿರ್ತಾರೆ. ಇನ್ನೊಂದು ಕುವೆಂಪುರವ್ರು ಹೇಳ್ತಾರೆ ನೋಡಿ, ರಾಷ್ಟ್ರಕವಿ ಕುವೆಂಪುರವರು, ಈ ಟೀಕೆಗಳಿಗೆ ಸಾವಿದೆಯಂತೆ, ಬಟ್ ನೀವು ಮಾಡೋ ಕೆಲಸಗಳಿಗೆ ಆಯಸ್ಸು ಹೆಚ್ಚು ಅಂತ ಹೇಳ್ತಾರೆ. ಸೊ ಟೀಕೆಗಳನ್ನ ಸೈಡ್ಗಿಡಿ, ನೀವು ಮಾಡೋ ಕೆಲಸಗಳಿಗೆ ಆದ್ಯತೆ ಕೊಡಿ. ಯಾಕಂದರೆ ನೀವು ಒಂದಿನ ದೊಡ್ಡ ಮಾನ್ಯುಮೆಂಟಲ್ ಪೀಪಲ್ ಆಗಿ ಬೆಳಿಬೇಕು. ಈಗ ಗೌತಮ ಬುದ್ಧರಿದ್ದಾರೆ, ಅವ್ರಿಗೂ ಟೀಕೆಗಳಿದ್ದಿಲ್ಲ ಅಂತಂತಲ್ಲ, ಗೊತ್ತಾಗ್ತಿದೆಯಾ? ಬಟ್ ಇವತ್ತಿಗೂ ಯಾವತ್ತಿಗೂ ಅವ್ರ ಹೆಸರು ಅಜರಾಮರ. ಅದೇ ರೀತಿ ಸರ್ವಜ್ಞರವರಾಗ್ಬೋದು, ಬಸವಣ್ಣ ಆಗ್ಬೋದು, ಕನಕದಾಸರು, ಪುರಂದರದಾಸರು, ಸಾಧನೆ ಮಾಡಿರೋರ ಬಗ್ಗೆ ಎಲ್ಲ ಓದುವಾಗ ಅವ್ರೊಂದಲ್ಲ ಒಂದು ರೀತಿ ಈ ರೀತಿ ಅನುಭವಿಸಿರೋದು ನಮಗೆ. ಬಟ್ ಆ ಟೀಕೆಗಳಿಗೆ ಅವ್ರ ತಲೆನೇ ಕೊಡಲ್ಲ. ಹೌದು. Okay, but they would be aware of it. I mean, when they give a positive, constructive feedback, they take it very positively. But if it is a destructive, comment, they don't mind at all. So ಹಾಗಾಗಿ ಆ ರೀತಿ ಇರಬೇಕು. ನಮ್ಮ ಶಿವರಾಮ ಕಾರಂತರು ಇನ್ನೊಂದು ದೊಡ್ಡ ಕವಿಗಳು ಹೇಳ್ತಾರೆ, ಬಾಳ್ವೆ ಇರೋದೇ ಕಲಿಯೋದಕ್ಕೆ, ಬಾಳ್ವೆ ಇರೋದೇ ಕಲಿಯೋದಕ್ಕೆ, ಕಲಿತು ಬೆಳೆಯೋದಕ್ಕೆ ಅಂತ ಹೇಳ್ತಾರೆ. ಬಾಳ್ವೆ ಇರೋದೇ ಹಾಗೆ, ನೀವು ಕಲಿತಿರಬೇಕು, ಸಂತೃಪ್ತಿ ಹೊಂದಿರಬೇಕು, ಬೆಳೀತಿರಬೇಕು ಅಂತಂತೇಳಿ. ಇವತ್ತಿನ ಎಪಿಸೋಡಲ್ಲಿ ಟೆಕ್ನಿಕು ಅದೇ ಲಕ್ಷ್ಮಿ. ನೀವು ಕೇಳೋದಕ್ಕೆ ಮುಂಚೆ ನಾನೇ ಹೇಳ್ತೇನೆ, ಲಾಟ್ ಆಫ್ ಅಸ್ ಆರ್ ಸ್ಕೇರ್ಡ್ ಟು ಮೇಕ್ ಮಿಸ್ಟೇಕ್ಸ್. ಸೊ ದಯವಿಟ್ಟು ನಾನು ಏನು ಹೇಳ್ತೇನೆ ಅಂತಂದರೆ, ದುಡ್ಡು ಬರಬೇಕಾ ಹೆಚ್ಚು ಅಂತಂದರೆ, ಗೋ ಹೆಡ್, ಮೇಕ್ ಮಿಸ್ಟೇಕ್ಸ್. ಇಟ್ ಈಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್, ಬಟ್ ಮೇಕ್ ಶ್ಯೂರ್ ದ್ಯಾಟ್ ದ ಮಿಸ್ಟೇಕ್ಸ್ ದ್ಯಾಟ್ ಯು ಹ್ಯಾವ್ ಡನ್ ಡಸಂಟ್ ಗೆಟ್ ರಿಪೀಟೆಡ್. ಅದು ರಿಪೀಟ್ ಆಗಬಾರ್ದು ಅಷ್ಟೇ. ಆಮೇಲೆ ಇನ್ನೊಂದಿದೆ, ಒಂದು ವೇಳೆ ನೀವು ತಪ್ಪು ಮಾಡಿದಾಗ ಇನ್ನೊಂದೊಂದು ಹ್ಯಾಕ್ ಇದೆ ನಿಮಗೆ. ತಪ್ಪು ಮಾಡಿದಾಗ ನಾವು ಬರೀ ಸಾರಿ, ಐ ಆಮ್ ಸಾರಿ ಅನ್ನೋದೀಗ ಮಾಡರ್ನ್ ಜಾರ್ಗನ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಎಂತೆಂಥ ದೊಡ್ಡ ತಪ್ಪು ಮಾಡಿದ್ರು ಸುಮ್ಮನೆ ಸಾರಿ ಅಂತ ಹೇಳ್ತೀವಿ. ಎಸ್ಪೆಷಲಿ ಕಾಲ್ ಸೆಂಟ್ರಿಗೆ ಇದಕ್ಕೆಲ್ಲ ಫೋನ್ ಮಾಡಿ, ಅಥವಾ ನೀವು ಸರ್ವಿಸ್ ಗಾಡಿ ಬಿಟ್ಟಿರ್ತೀರಾ, ಏನೋ ತಪ್ಪಾಗಿರುತ್ತೆ, ಕ್ಯಾಶುವಲ್ ಆಗಿ ಹೇಳ್ಬಿಡ್ತಾರೆ ಐ ಆಮ್ ಸಾರಿ ಅಂತಂತೇಳಿ. ಬಟ್ ಐ ಆಮ್ ಸಾರಿಯಲ್ಲಿ ನಿಜವಾಗ್ಲೂ ಸಾರಿನೇ ಇರೋದಿಲ್ಲ, ಸುಮ್ಮನೆ ಜಸ್ಟ್ ವರ್ಡ್ ಅಷ್ಟೇ. ಓಕೆ, ಅದಿರಬಾರ್ದು. ಭಾವನೆಗಳಿಂದ ಸಾರಿ ಇರಬೇಕು. ಇದು ಒಂದು. ಎರಡನೇದು, ಸಾಧ್ಯವಾದರೆ ನಾವೇನು ಮಾಡಬೇಕು ಅಂತಂದರೆ, ನಾನು ಹೇಗೆ ತಿದ್ಕೊಳ್ಬೋದು ಅಂತ ಹೇಳ್ಬೋದಾ ಅಂತ ಹೇಳಬೇಕು. ಫಾರ್ ಎಕ್ಸಾಂಪಲ್, ಈಗ ತಂದೆ ತಾಯಿ, ಮಗು ತಂದೆ ತಾಯಿ ಹತ್ರ ಹೋಗುತ್ತೆ, ಅಪ್ಪ ಐ ಆಮ್ ವೆರಿ ಸಾರಿ, 2023 ನಾನು ಏನೇನು ತಪ್ಪು ಮಾಡಿದ್ದೀನೋ ಅದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೇನೆ. ಅದರ ಜೊತೆ ನಾನು 2024 ಹೊಸ ವರ್ಷದಲ್ಲಿ ಇನ್ನೂ ಹೆಚ್ಚು ಚೆನ್ನಾಗಿರಬೇಕು, ನಿಮಗೂ ಸಂತೋಷ ಪಡಿಸ್ತಾ ನಾನು ಸಂತೋಷವಾಗಿರಬೇಕು ಅಂತಂದರೆ ನಾನು ಏನೆಲ್ಲ ತಿದ್ಕೊಳ್ಬೇಕಪ್ಪ ನನ್ನಲ್ಲಿ, ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನನ್ನ ನನಗೆ ಯಾವತ್ತೂ ಕಾಣಿಸ್ಲೇ ಇಲ್ಲ, ನೀವು ಹೇಳ್ಬೋದಾ ಅಂತಂತ ಹೇಳಿದ್ರೆ, ನಿಜವಾಗ್ಲೂ ತಂದೆ ತಾಯಿಗಳು ಕಣ್ಣೀರಿನ ಜೊತೆ, ಓಕೆ, ಆ ಭಾವನೆಗಳ ಜೊತೆ, ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡೋದ್ರ ಜೊತೆ ನಿಮ್ಮ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಕೊಡ್ತಾರೆ. ಇನ್ಫ್ಯಾಕ್ಟ್ ದೇ ಲವ್ ಯು ಮೋರ್. ಸೇಮ್ ವಿತ್ ಹಸ್ಬೆಂಡ್ ಟು ವೈಫ್ ಆ್ಯಂಡ್ ವೈಫ್ ಟು ಹಸ್ಬೆಂಡ್. ಹೊಸ ವರ್ಷದ ಒಂದು ಹೊಸ್ತಲಲ್ಲಿದ್ದೇವೆ. ಸೊ ನಾವು ಇದೆಲ್ಲ ಮಾಡಬೇಕು. ವಿ ಆಲ್ ಆಫ್ ಅಸ್ ಮೇಕ್ ಮಿಸ್ಟೇಕ್ಸ್. ಲೈಕ್ವೈಸ್ ಆರ್ಗನೈಸೇಷನಲ್ಲಿ ಆಗ್ಬೋದು, ನಿಮ್ಮ ಮ್ಯಾನೇಜರ್ ಇರ್ತಾರೆ ಅಂದ್ಕೊಳ್ಳಿ, ಅಪ್ರೈಸಲ್ ಟೈಮಲ್ಲಿ ಅವ್ರು ಫೀಡ್ಬ್ಯಾಕ್ ಕೊಡೋದಲ್ಲ, ಇವಾಗಲೇ ನೀವೇ ಹೋಗಿ ಸ್ವತಃ ಜಸ್ಟ್ ಕ್ಯಾಶುವಲಿ ನೀವು, ಅಥವಾ ಊಟ ತಿನ್ಬೇಕಂತಂದರೆ, ಅಥವಾ ಟಿಫನ್ ತಿನ್ಬೇಕಂದ್ರೆ, ಎಲ್ಲ ಮಾತಾಡ್ತಿರ್ಬೇಕಂತಂದರೆ, ಕಾಫಿ ಟೀ ಕುಡಿಬೇಕಂತಂದರೆ ಜಸ್ಟ್ ಹೇಳಿ, ಸರ್ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಸರ್, ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಆಮೇಲೆ ನನಗೆ ಇನ್ನೇನಾದರೂ ಸಜೆಷನ್ಸ್ ಕೊಡ್ಬೋದಾ ನೀವು, ಹೌ ಕ್ಯಾನ್ ಐ ಬಿ ಬೆಟರ್, ಬಿಕಾಸ್ ನಾಟ್ ಎವ್ರಿ ಟೈಮ್ ವಿಲ್ ಬಿ ಏಬಲ್ ಟು ಫೈಂಡ್ ಮಿಸ್ಟೇಕ್ಸ್ ಫಾರ್ ಅವರ್ ಸೆಲ್ಸ್, ಬಟ್ ಅದರ್ಸ್ ಕ್ಯಾನ್ ಈಸಿಲಿ ಸಿ ಇಟ್, ಆ್ಯಂಡ್ ಇಫ್ ದರ್ ಈಸ್ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಅಂತಂತ ಹೇಳಿದಾಗ ಎಲ್ಲೋ ಹೋಗ್ಬಿಡ್ತೀವಿ ನಾವು ಅಷ್ಟೇ. ಎಲ್ಲ ಅಭಿವೃದ್ಧಿ ಇರೋದು ಅಲ್ಲೇ ಅಮ್ಮ. ಬಿಸ್ನೆಸ್ಸಲ್ಲಿ ತಪ್ಪುಗಳು ಸಹಜವಾಗಿ ನಾವು ಮಾಡ್ತೇವೆ.
ಕೂತ್ಕೊಂಡು ಬರೀಬೇಕು. ವಾಟ್ ಆರ್ ದ ಮಿಸ್ಟೇಕ್ಸ್ ದಟ್ ಐ ಹ್ಯಾವ್ ಡನ್, ಏನೆಲ್ಲ ತಪ್ಪುಗಳು ಮಾಡಿದ್ದೇನೆ. ಅದಕ್ಕೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಹೊಸ ವರ್ಷ ಅನ್ನೋದು ಆ ಬರೀ ಚೇಂಜ್ ಆಫ್ ಡೇಟ್ ಅಲ್ಲ, ಒಂದು ಕ್ಯಾಲೆಂಡ್ರಲ್ಲೋ ಮೊಬೈಲಲ್ಲೋ ಜನವರಿ 1, 2024 ಅಂತ ಬರೆದುಬಿಟ್ರೇ ಏನು ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ನಾನು ಪದೇ ಪದೇ ನನಗೆ ವರ್ಕ್ಶಾಪಲ್ಲಾಗಲಿ ಪರ್ಸ್ನಲಾಗಿ ಮೀಟ್ ಮಾಡಿದಾಗಲಿ ಯೂಟ್ಯೂಬಲ್ಲಾಗಲಿ ಹೇಳ್ತಿರ್ತೇನೆ, ನೋ ಯೂಸ್ ಎಟ್ ಆಲ್. ಐ ಮೀನ್ knowing sometimes when it is not put to use, it is of no use at all, absolutely no use. ಸೊ ಹಾಗಾಗಿ ನನ್ನ ವರ್ಕ್ಶಾಪ್ಗೆ ಯಾರು ಬಂದಿದ್ದೀರೋ, ಯಾರು ನನ್ನ ಪರ್ಸ್ನಲಾಗಿ ಮೀಟ್ ಮಾಡಿದ್ದೀರೋ, ಯಾರು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ, ಏನೋ ಮೈ ಹಂಬಲ್ ರಿಕ್ವೆಸ್ಟ್, ನೀವು ವಿಶ್ವ ಕ್ರಿಯಾತಂತ್ರವನ್ನು ಮಾಡಬೇಕು. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಯಾವತ್ತೂ ನಾನು ಕೋರ್ಕೊಳ್ಳೋದು ನಾವೆಲ್ಲರೂ ಶ್ರೀಮಂತರಾಗಬೇಕು ಅಂತೇಳಿ. ಐ ರಿಯಲಿ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. ನಿಮ್ಮ ಕಷ್ಟ ನನಗೆ ಗೊತ್ತಾಗುತ್ತೆ, ಯಾಕಂದರೆ ನಾನು ಕಷ್ಟಪಟ್ಟಿದ್ದೇನೆ. ಸೊ ಎಲ್ಲ ಗ್ರೇಟ್ ಪೀಪಲು ಅಷ್ಟೇ, ದೇ ಆಲ್ ಹ್ಯಾವ್ ಗಾನ್ ಥ್ರೂ ದಿಸ್ ಸ್ಟ್ರಗಲ್. ಬಟ್ ಈ ಹಾರ್ಡ್ ವರ್ಕ್ ಅನ್ನೋದು ಅವ್ರಿಗೆ ಇರೋದಿಲ್ಲ. ಯಾಕೆ ಹಾರ್ಡ್ ವರ್ಕ್ ಇರೋಲ್ಲ ಅಂತಂದರೆ, ನೀವು ಯಾವುದನ್ನು ಪ್ರೀತಿ ಮಾಡ್ತಿರೋ ಅದು ಹಾರ್ಡ್ ಅನಿಸಲ್ಲ. ಸೊ ಹಾಗಾಗಿ ಎಲ್ಲರೂ ಮಾಡಿ, ದಯವಿಟ್ಟು ದುಡ್ಡಿಗೆ ತುಂಬ ಬೆಲೆ ಕೊಡಿ, ಮುದ್ದು ಮಾಡಿ, ಪ್ರೀತಿ ಮಾಡಿ, ಲೆಕ್ಕ ಇಡಿ. ನಾನೆಲ್ಲ ಏನೆಲ್ಲ ಹೇಳಿದ್ದೀನಿ ವಿಶ್ವತಂತ್ರಗಳನ್ನು, ಇದೆಲ್ಲವನ್ನು ಪಾಲನೆ ಮಾಡಿ. ಸಾಲ ಹಾಕಿ ಕರಗೋಗುತ್ತೆ, ದುಡ್ಡು ನಿಲ್ಲುತ್ತೆ, ದುಡ್ಡು ಅಭಿವೃದ್ಧಿ ಆಗುತ್ತೆ, ನಾವೆಲ್ಲರೂ ದೊಡ್ಡ ಶ್ರೀಮಂತರಾಗೇ ಆಗ್ತೇವೆ, ಸಂತೋಷದಿಂದ ಬದುಕ್ತೇವೆ. ಏಕೆಂತಂದರೆ ನಾವೆಲ್ಲರೂ ಒಳ್ಳೆಯವರು. ಸೊ ಒಳ್ಳೆಯವರ ಒಂದು ಹಕ್ಕು ಮತ್ತು ಜವಾಬ್ದಾರಿ ಶ್ರೀಮಂತರಾಗೋದು. 2024 ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಶ್ರೀಮಂತ ವ್ಯಕ್ತಿಗಳಾಗಲಿ, ಖುಷಿಯಿಂದ ಜೀವನ ಮಾಡಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಡೂ ಇಟ್, ಪ್ಲೀಸ್. ವೆರಿ ನೈಸ್ ಗುರುಗಳೇ. ನಿಜಕ್ಕೂ ಇವತ್ತು ನೀವು ಇಷ್ಟೆಲ್ಲ ಪ್ರಿಪೇರ್ ಆಗಿ ಏನೋ ಒಂದು ಹೇಳಬೇಕು ಅಂತ ಬಂದ್ರಿ, ನಿಜಕ್ಕೂ ಮನ ಮುಟ್ಟೋ ರೀತಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಎಷ್ಟೋ ಜನಕ್ಕಿರುತ್ತೆ ತಪ್ಪುಗಳಾಗೋಯ್ತು, ತಪ್ಪು ನೀವು ಹೇಳ್ತಾ ಇರ್ತೀರ, ಇನ್ಫ್ಯಾಕ್ಟ್ ದುಡ್ಡಿನ ವಿಷಯದಲ್ಲಿ ತಪ್ಪು ಮಾಡಬೇಡಿ, ಹುಷಾರಾಗಿರಿ ಅಂತ. ಬಟ್ ತಪ್ಪು ಮಾಡಿದ್ರೂ ಕೂಡ ಹೇಗೆ ಧೈರ್ಯ ಗೆಡಬಾರ್ದು, ಅದರಿಂದ ಏನೋ ಒಂದು ಕಲ್ತ್ಕೊಳ್ಬೇಕು ಅಂತ. ಇಟ್ ವಾಸ್ ಅ ಗ್ರೇಟ್ ಥಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ ತುಂಬ ಜನ ಹಿರಿಯರು ಹೇಳ್ತಾರಲ್ವಾ. ಸೋಲೋದ್ರಿಂದ ಯಾವತ್ತೂ ಕುಗ್ಗಬಾರ್ದು, ಗೆಲುವಿಗೆ ಒಂದು ಹೆಜ್ಜೆ ನಾವು ಮುಂದೆ ಇದ್ದೀವಿ ಅಂತ ಖುಷಿ ಪಡಬೇಕು. ಆದರೆ ಮಾಡಿರೋ ತಪ್ಪನ್ನು ಮತ್ತೆ ಮಾಡಬಾರ್ದು. ದುಡ್ಡಿನ ವಿಷಯದಲ್ಲೂ ಹೀಗೇನೆ, ತಪ್ಪಾಗೋದು ಸಹಜ. ಬಿಸ್ನೆಸ್ ಮಾಡುವಾಗ ಒಂದಷ್ಟು ಏರಿಳಿತಗಳು ಸಹಜ. ಆದರೆ ಯಾವತ್ತೂ ಮನ ಕುಗ್ಗದೆ ಇನ್ನೊಂದಷ್ಟು ಮಾಡಿರುವಂಥ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮತ್ತೊಮ್ಮೆ ತಪ್ಪಾಗ್ಬೋದು, ಅದಕ್ಕೂ ಕೂಡ ಯೋಚನೆ ಪಡಬೇಡಿ. ಸೊ ನಮ್ಮ ಜೊತೆ ಗುರುಗಳಿದ್ದಾರೆ. ಹಣದ ವಿಚಾರ ಬಂದಾಗ ನಿಮ್ಮಲ್ಲಾಗಿರುವಂಥ ತಪ್ಪುಗಳಾಗಿರ್ಬೋದು, ಏನೇ ಇದ್ರೂ ಓಪನ್ ಆಗಿ ಗುರೂಜಿ ಅವ್ರ ಹತ್ರ ನೀವು ಮಾತಾಡ್ಬೋದು. ಪ್ರತಿಯೊಂದಕ್ಕೂ ಕೂಡ ಎಲ್ಲೋ ಒಂದು ಟೆಕ್ನಿಕ್ ಇರುತ್ತೆ, ಎಲ್ಲೋ ಒಂದು ಅವಕಾಶ ಇರುತ್ತೆ. ನಮ್ಮ ವಿಶ್ವನೇ ನಮ್ಮನ್ನು ಸರಿ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಜೊತೆ ಮಾರ್ಗದರ್ಶಕರಾಗಿ ಗುರೂಜಿ ಅವರು ಇರೋವರೆಗೂ ಹಣದ ವಿಚಾರ, ದುಡ್ಡಿನ ವಿಚಾರ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಖುಷಿಯಾಗಿರಿ. ಜೊತೆಗೆ ನಾವು ಖುಷಿಯಿಂದ, ಆತ್ಮವಿಶ್ವಾಸದಿಂದ ಮುನ್ನುಗ್ದಷ್ಟು ಹೆಚ್ಚು ಹೆಚ್ಚು ಶ್ರೀಮಂತರಾಗುವಂಥ ಅವಕಾಶ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೇನು ಮುಂದಿನ ಕ್ಲಾಸ್ ಜನವರಿ 28ನೇ ತಾರೀಕು ಇರುತ್ತೆ. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಬಾರಿ ಸ್ಪೆಷಲ್ ಕ್ಲಾಸ್ಗೆ ಕೂಡ ತುಂಬ ಜನ ಬರ್ತಾ ಇದ್ದೀರಾ. ಹಾಗಾಗಿ ಪ್ರತಿ ಕ್ಲಾಸ್ಗೆ ನಮಗೆ ರಿಜಿಸ್ಟ್ರೇಷನ್ಸ್ ತುಂಬ ಬೇಗ ಶುರುವಾಗಿ ಬೇಗ ಎಂಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅನೌನ್ಸ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ನಿಮಗೆ ಸೀಟ್ ಸಿಗುವಂಥ ಅವಕಾಶ ಜಾಸ್ತಿ ಇರುತ್ತೆ. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ ಜನವರಿ 28ನೇ ತಾರೀಕು. ಅದಕ್ಕಿಂತ ಮುಂಚೆ ಸ್ಪೆಷಲ್ ಬಿಸ್ನೆಸ್ 100 ಕೋಟಿ ವರ್ಕ್ಶಾಪ್ಗೆ ಎಲ್ಲ ರೆಡಿ ಆಗಿದ್ದೀರಾ ಅಲ್ವಾ, ಅಲ್ಲೂ ಕೂಡ ಸಿಗೋಣ. ನೋಡ್ತಾ ಇರಿ ನಮ್ಮ ವಿಡಿಯೋಸ್ ಕೂಡ. ನಮಸ್ಕಾರ.